ಡಿಕೆಶಿಗೆ ಶಾಕ್ ಕೊಟ್ಟ ಕುಮಾರಸ್ವಾಮಿ ಮಾತು. ಶಾಕಿಂಗ್ ವಿಚಾರ ರಿವೀಲ್ ಮಾಡಿದ್ರು ಕುಮಾರಣ್ಣ. ಡಿಕೆಶಿಗೆ ಶಾಕ್ ಕೊಟ್ಟಂತಹ ಕುಮಾರಸ್ವಾಮಿ ಮಾತು. ಶಾಕಿಂಗ್ ವಿಚಾರವನ್ನ ಕುಮಾರಣ್ಣ ರಿವೀಲ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಇದು ಸಿಎಂ ಸಿದ್ದರಾಮಯ್ಯನವರ ಜಾಯಮಾನದಲ್ಲೇ ಬಂದಿದೆ ಅಂತ ಹೇಳಿದ್ದಾರೆ. ನನ್ನ ಪಕ್ಷದಲ್ಲಿ ಇದನ್ನ ನೋಡಿದ್ದೇನೆ ನಾನು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕವಾದಂತಹ ಮಾತುಗಳನ್ನಾಡಿದ್ದಾರೆ. ಅಹಿಂದ ಜನರಿಗಾಗಿ ಸಿದ್ದರಾಮಯ್ಯ ಕೆಲಸ ಮಾಡಲ್ಲ, ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕ ಕುರ್ಚಿ ಮುಖ್ಯ. ಆಶ್ರಯ ಕೊಟ್ಟ ಪಕ್ಷವನ್ನೇ ಇವತ್ತು ಆವರಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಳಬರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸಂದೇಶ ಕೊಟ್ಟಿದ್ದಾರೋ, ಪಟ್ಟದ ಮೇಲೆ ಕಣ್ಣಿಟ್ಟವರಿಗೆ ಸಂದೇಶ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಬೆಂಕಿ ಉಗುಳಿದ್ದಾರೆ ಈಗ ಕುಮಾರಸ್ವಾಮಿ. ಶಾಕಿಂಗ್ ಹೇಳಿಕೆ ಇದು. ಕುಮಾರಣ್ಣ ಕೊಟ್ಟಿರುವಂತದ್ದು. ಡಿಕೆಶಿಗೆ ಶಾಕ್ ಕೊಟ್ಟಿದೆ ಕುಮಾರಸ್ವಾಮಿಯವರ ಈ ಮಾತು. ಸಿಎಂ ಸಿದ್ದರಾಮಯ್ಯ ಯಾವತ್ತೂ ಅಧಿಕಾರ ಬಿಟ್ಕೊಡಲ್ಲ, ಅವರ ಜಾಯಮಾನದಲ್ಲಿ ಇದು ಬಂದೇ ಇಲ್ಲ. ಅಧಿಕಾರಕ್ಕೋಸ್ಕರವೇ ಅವರಿದ್ದಾರೆ, ವೈಯಕ್ತಿಕ ಕುರ್ಚಿಗಾಗಿ ಅವರಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಪಕ್ಷದಲ್ಲಿ ನಾನು ಇದನ್ನು ನೋಡಿದ್ದೇನೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಹಿಂದ ಜನರಿಗೋಸ್ಕರ ಸಿದ್ದರಾಮಯ್ಯ ಕೆಲಸ ಮಾಡಲ್ಲ, ಅವರಿಗೆ ತಮ್ಮ ಕುರ್ಚಿ ಮುಖ್ಯ, ವೈಯಕ್ತಿಕ ಕುರ್ಚಿ ಮುಖ್ಯ, ವೈಯಕ್ತಿಕ ಅಧಿಕಾರ ಮುಖ್ಯ. ಸಿದ್ದರಾಮಯ್ಯನವರಿಗೆ ಆಶ್ರಯ ಕೊಟ್ಟಂತಹ ಪಕ್ಷವನ್ನೇ ಅವರು ಆವರಿಸಿಕೊಂಡಿದ್ದಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷದ ಹಳಬರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸಂದೇಶ ಕೊಟ್ಟಿದ್ದಾರೋ ಏನು, ಪಟ್ಟದ ಮೇಲೆ ಕಣ್ಣಿಟ್ಟವರಿಗೆ ಸಂದೇಶ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಂಕಿ ಉಳಿದ್ದಾರೆ ಕುಮಾರಸ್ವಾಮಿ. ಜೊತೆಗೆ ಅವರ ಮಾತುಗಳು, ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ, ನಾನು ಅವರನ್ನು ನೋಡಿದ್ದೇನೆ, ಅದು ಅವರ ಜಾಯಮಾನದಲ್ಲೇ ಬಂದಿದೆ, ಕುರ್ಚಿಗಾಗಿಯೇ, ಅವರ ವೈಯಕ್ತಿಕ ಅಧಿಕಾರಕ್ಕಾಗಿಯೇ ಇಷ್ಟೆಲ್ಲ ಬಡಿದಾಟ, ಅವರೇನು ಅಂತ ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಒಂದ್ ರೀತಿಯಲ್ಲಿ ಇದು ಕುರ್ಚಿ ಅಪೇಕ್ಷೆಯಲ್ಲಿರುವಂತಹ ಸಿಎಂ ಸ್ಥಾನ ದಕ್ಕಬೇಕು ಅಂತ ಪ್ರಯತ್ನ ಮಾಡ್ತಿರುವಂತಹ ಡಿಕೆಶಿ ಅವರಿಗೂ ಶಾಕ್ ಕೊಟ್ಟಿದೆ ಅವರ ಮಾತುಗಳು. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸಂದೇಶ ಕೊಟ್ಟಿದ್ದಾರೋ, ಪಟ್ಟದ ಮೇಲೆ ಕಣ್ಣಿಟ್ಟವರಿಗೆ ಸಂದೇಶ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಬೆಂಕಿ ಉಗುಳಿದ್ದಾರೆ ಈಗ ಕುಮಾರಸ್ವಾಮಿ. ಒಂಥರದ ಶಾಕಿಂಗ್ ವಿಚಾರವನ್ನೇ ರಿವೀಲ್ ಮಾಡಿದ್ರು ಅನ್ಸುತ್ತೆ ಕುಮಾರಣ್ಣ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಅವರೇನು ಅಂತ ನನಗೆ ಗೊತ್ತಿದೆ, ಸಿದ್ದರಾಮಯ್ಯನವರ ಜಾಯಮಾನದಲ್ಲೇ ಅದು ಬಂದಿದೆ, ನನ್ನ ಪಕ್ಷದಲ್ಲೇ ಇದನ್ನ ನಾನು ನೋಡಿದ್ದೇನೆ ಅಂದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಮಾತುಗಳನ್ನು ಆಡಿರುವಂಥದ್ದು. ಅಹಿಂದ ಜನರಿಗಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಆದರೆ ಅವರು ಕೆಲಸ ಮಾಡೋದು ಅಹಿಂದ ಜನರಿಗೋಸ್ಕರ ಅಲ್ಲ, ಜನ ಕಲ್ಯಾಣಕ್ಕೋಸ್ಕರ ಅಲ್ಲ. ಅವರಿಗೆ ಅವರ ವೈಯಕ್ತಿಕ ಪ್ರತಿಷ್ಠೆ, ವೈಯಕ್ತಿಕ ಅಧಿಕಾರ, ವೈಯಕ್ತಿಕ ಕುರ್ಚಿ ಮುಖ್ಯ. ಅದಕ್ಕೋಸ್ಕರ ಇಷ್ಟೆಲ್ಲ ಬಡದಾಡ್ತಾರೆ. ಆಶ್ರಯ ಕೊಟ್ಟ ಪಕ್ಷವನ್ನೇ ಇವತ್ತವರು ಆವರಿಸಿಕೊಂಡಿದ್ದಾರೆ. ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ.